ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ಆತ್ಮೀಯ ಸಹಕಾರಿ ಬಂಧುಗಳೇ, ನಿಮ್ಮೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಪ್ರಾದೇಶಿಕ ಸಹಕಾರ ಆಡಳಿತ ನಿರ್ವಹಣಾ ಸಂಸ್ಥೆ RICSM ಪದ್ಮನಾಭನಗರದಲ್ಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ವತಿಯಿಂದ 10 ದಿನಗಳ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ, ಸೌಹಾರ್ದ ಸಹಕಾರಿಯ ಸಿಬ್ಬಂದಿ ವರ್ಗದವರಿಗಾಗಿ. ಬನ್ನಿ, ಈ ತರಬೇತಿ ಹೇಗಿದೆ, ಏನೆಲ್ಲ ಒಂದು ವಿಚಾರಗಳಿದೆ, ಯಾರೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗೊತ್ತಿರಲಿ, ಸಹಕಾರ ಸಂಸ್ಥೆಗಳು ಅಷ್ಟು ವ್ಯಾವಹಾರಿಕ ಸಂಸ್ಥೆಗಳು, ಲಾಭೋದ್ದೇಶಿತ ಸಂಸ್ಥೆಗಳು. ಲಾಭವನ್ನಕ್ಕೋಸ್ಕರನೇ ನೀವು ಸಂಸ್ಥೆಗಳನ್ನು ಹುಟ್ಟಾಕಿರುವಂಥದ್ದು. ಸೇವಾ ಸಂಸ್ಥೆಗಳಲ್ಲಿ ಲಾಭ ಇರೋದಿಲ್ಲ ಅಥವಾ ಉದ್ದೇಶ ಮಾಡಿರೋದಿಲ್ಲ. ಸಹಕಾರ ಸಂಸ್ಥೆಗಳು ಲಾಭೋದ್ದೇಶಿತ. ಇಲ್ಲಿ ತೊಡಗಿಸಿರುವಂತಹ ಹಣ ಕ್ಯಾಪಿಟಲ್, ಬಂಡವಾಳ ಹಾಕುವಾಗ ನನಗೆ ಎಷ್ಟು ಡಿವಿಡೆಂಡ್ ಕೊಡ್ತೀರಿ ಅನ್ನೋ ಉದ್ದೇಶ ಅಥವಾ ಅಪೇಕ್ಷೆ ಇಟ್ಕೊಂಡು ನಾನು ಮಾಡಿರ್ತೀನಿ ಅಲ್ವಾ. ಹಾಗಾಗಿ ಇಲ್ಲಿಯ ಉದ್ದೇಶ ಬಹುದು ಇಲ್ಲ, ಆದರೆ ಉದ್ದೇಶ ಲಾಭಗಳಿಗೆ ಯಾವ ಚಟುವಟಿಕೆ ಮಾಡ್ತೀರಿ ಅಂದ್ರೆ ಲಾಭವನ್ನು ಇಟ್ಕೊಂಡು ಮಾಡ್ತೀವಿ ನಾವು. ಹಾಗೆ ಕೆಲವೊಂದು ಆಕ್ಟ್ಗಳಲ್ಲಿ ಲೆಕ್ಕಪತ್ರಗಳ ನಿರ್ವಹಣೆ ಬಗ್ಗೆ ಉಲ್ಲೇಖ ಇರೋದಿಲ್ಲ. ನೀವು ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಆದರೆ ಕಾಯ್ದೆಗಳಲ್ಲಿ ಲೆಕ್ಕಪತ್ರ ನಿರ್ವಹಣೆ ಒಂದು ಶಾಸನಾತ್ಮಕ ಕರ್ತವ್ಯ, ಸ್ಟ್ಯಾಚ್ಯುಟರಿ ಕಾಂಪ್ಲೈನ್ಸ್. ಸ್ಟ್ಯಾಚ್ಯುಟರಿಲಿ ಇಟ್ ಈಸ್ ಮಸ್ಟ್, ನೀವು ಮಾಡಲೇಬೇಕು ಅಲ್ವಾ. ಹಾಗೆ ಅವುಗಳ ಲೆಕ್ಕ ಪರಿಶೋಧನೆ ಕೂಡ ಮಾಡಬೇಕು. ಲೆಕ್ಕ ಪದ್ಧತಿಯನ್ನ ನಿರ್ಧರಿಸೋರು ಯಾರು? ಆಡಳಿತ ಮಂಡಳಿ. ಯಾವುದೇ ಸರ್ಕಾರ ಸಂಸ್ಥೆಯ ಲೆಕ್ಕ ಪದ್ಧತಿ, ಅಕೌಂಟಿಂಗ್ ಸಿಸ್ಟಮ್, ಅದನ್ನು ಯಾರು ನಿರ್ಧರಿಸ್ತಾರೆ? ಅಲ್ಲಿಯ ಆಡಳಿತ ಮಂಡಳಿ ನಿರ್ಧರಿಸುತ್ತೆ. ಇದು ಒಂದಿಷ್ಟು ಪೂರ್ವಭಾವಿಯಾಗಿ ನಿಮಗೆ ಬೇಕಾಗುವ ಕೆಲವೊಂದು ವಿಚಾರ. ಏನು ಜಾಗರೂಕತೆ, ಪ್ರಿಕಾಷನ್ಸ್ ಏನು ತಗೊಳ್ಬೇಕು, ಎಚ್ಚರಿಕೆ ಏನಿದೆ, ಏನು ನಾವು ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡ್ತೀವಿ, ಅದು ಅದರ ಬಳಕೆದಾರ ಎಷ್ಟು, ಯೂಸ್ ಯಾರು, ನಮ್ಮ ಲೆಕ್ಕಪತ್ರಗಳ ಬಳಕೆ, ನಮ್ಮ ಲೆಕ್ಕಪತ್ರಗಳ ಸ್ಟೇಕ್ ಹೋಲ್ಡರ್ಸ್ ಯಾರು, ಬಳಕೆದಾರರು ಯಾರು, ಯಾರಿಗೋಸ್ಕರ ನಾವು ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡ್ತೀವಿ? ಷೇರುದಾರರು ಅಷ್ಟೇನಾ? ಗ್ರಾಹಕರು ಮತ್ತು ಷೇರುದಾರರು ಬೇರೆ ಬೇರೆನಾ ನಿಮ್ಮಲ್ಲಿ? ಷೇರುದಾರರಾಗದಿದ್ದರೆ ಅವರು ಗ್ರಾಹಕರಾಗುವಂತಿಲ್ಲ. ಹೆಚ್ಚಿನವರು ಪತ್ತಿನ ಚಟುವಟಿಕೆ ನಡೆಸ್ತಾ ಇದ್ದೀರಲ್ವಾ. ಇನ್ಯಾರು ಷೇರುದಾರಿಗೆ ಮಾತ್ರ? ತೆರಿಗೆ ಇಲಾಖೆಗಳು. ಓಕೆ, ಸಂಯುಕ್ತ ಸಹಕಾರಿ ಇಲಾಖೆ, ಆಡಿಟ್ ಆಫೀಸ್, ಲೆಕ್ಕ ಪರಿಶೋಧನೆ ಇಲಾಖೆ. ಲೆಕ್ಕ ಪರಿಶೋಧನಾ ವರದಿ ಎಲ್ಲೆಲ್ಲಿ ಸಲ್ಲಿಸ್ತೀನಿ ಅಂತೇಳಿ ನೋಡ್ಕೊಂಡ್ರು, ಅದನ್ನೆಲ್ಲ ಹೇಳ್ತಾರೆ. ಓಕೆ, ಇನ್ನು ಯಾರ್ಯಾರು ನಮಗೆ ಫೈನಾನ್ಸ್ ಅವರೆಲ್ಲರಿಗೂ ಬೇಕಾಗತ್ತೆ. ಅವರೆಲ್ಲರನ್ನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಅವರಿಗೆ ನ್ಯಾಯಸಮ್ಮತವಾದಂತಹ ಮತ್ತು ನಿಖರವಾದ, ಅಂದ್ರೆ ಅಕ್ಯುರೇಟ್ ಅಕೌಂಟ್ ಬೇಕು, ಸರಿಯಾದ ನಿಖರವಾದ ಮಾಹಿತಿಯನ್ನ. ಇದು ನಮ್ದು ಅತಿ ದೊಡ್ಡ ಚಾಲೆಂಜ್. ಎಸ್ಪೆಷಲಿ ಸಹಕಾರ ಸಂಘಗಳಲ್ಲಿ ನಾವು ತುಂಬಾ ಕಡೆ ಕಾಂಪ್ರಮೈಸ್ ಆ ಕಾಂಪ್ರಮೈಸ್ ಇಲ್ಲದೆ ಸರಿಯಾದ ಮತ್ತು ನಿಖರ ನೀಡಲಿಕ್ಕೆ ನಾವು ಲೆಕ್ಕಪತ್ರ ಬೇಕಾಗತ್ತೆ. ಯಾವುದ್ಯಾವುದು ಸಂಸ್ಥೆ ನಿರ್ವಹಿಸಬೇಕಾದ ದಾಖಲೆಗಳು ಈಗಾಗಲೇ ಅದ್ರ ಬಗ್ಗೆ ಆಗಿರಬೇಕು. ಶಾಸನಾತ್ಮಕ ಯಾವ್ದ್ಯಾವ್ದು ನೀವು ನಿರ್ವಹಿಸಲೇಬೇಕು?
ಬ್ಯಾಲೆನ್ಸ್ ಶೀಟ್ ನೀವು ನಿರ್ವಹಣೆ ಮಾಡೋದಿಲ್ಲ. ಲೆಕ್ಕಪತ್ರಗಳಲ್ಲಿ ನೀವು ಫಸ್ಟ್ ದಾಖಲೆಗಳು ಯಾವ್ದ್ಯಾವುದು? ಅದಲ್ಲ, ಅದು ಲೆಕ್ಕಪತ್ರ ದಾಖಲೆಗಳು ಶಾಸನ ಪ್ರೊಸೀಡಿಂಗ್ಸ್ ಬುಕ್, ಅದಕ್ಕಿಂತ ಮೊದಲು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಅಲ್ಲಿಂದ ಶುರುವಾಗತ್ತೆ. ಅದರ ನಂತರ ಬೈಲಾ, ಇತ್ತೀಚಿನ ತಿದ್ದುಪಡಿಗಳನ್ನು ಒಳಗೊಂಡಂತೆ ಬೈಲಾ. ಆಮೇಲೆ ಬೈಲಾ ಅಂದ್ರೆ ಉಪವಿಧಿನೇ, ಉಪನಿಯಮಗಳು. ಅದಕ್ಕಿಂತ ಮೊದಲು ಒಂದು ಬಿಟ್ರಿ ನೀವು, ಆಕ್ಟ್ ಬುಕ್, ಸೌಹಾರ್ದ ಅಧಿನಿಯಮ. ಓಕೆ, ಹಾಗಾಗಿ ಸಂಸ್ಥೆ ತನ್ನ ಚಟುವಟಿಕೆಗಳನ್ನ, ಆಡಳಿತಾತ್ಮಕ ನಿರ್ಣಯಗಳನ್ನ, ವ್ಯವಹಾರಗಳನ್ನ ಮಾಡಲಿಕ್ಕೆ ಕೆಲವೊಂದು ಅತ್ಯಗತ್ಯವಾಗಿ ಒಂದಿಷ್ಟು ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು. ಅದರಲ್ಲಿ ಶಾಸನಾತ್ಮಕ ದಾಖಲೆಗಳು ಆಕ್ಟಲ್ಲಿ ಹೇಳಿದೆ ಇಡಬೇಕು. ಶಾಶ್ವತ ದಾಖಲೆಗಳು ಸರ್ 1 ವರ್ಷ ಇಟ್ಟು 2 ವರ್ಷ ಇಟ್ಟು ಸಾಕ? ಪ್ರೊಸೀಡಿಂಗ್ 8 ವರ್ಷ ಇಡ್ಬೋದಾ ಸರ್? 15 ವರ್ಷ ಇಡಬೇಕಾ? ಸಂಸ್ಥೆ ಹುಟ್ಟಿದಾಗಿನಿಂದ ಸಂಸ್ಥೆ ಸಮಾಪನೆ ಇಡಬೇಕು ಅಷ್ಟು. ಜೊತೆಗೆ ಪೂರಕ ದಾಖಲೆಗಳು ಅಥವಾ ಹಣಕಾಸಿನ ದಾಖಲೆಗಳು, ಅದು 6 ವರ್ಷ ಕ್ಲೋಸ್ ಆಗುತ್ತೆ. ಅದನ್ನು ಒಂದಿಷ್ಟು ವರ್ಷಗಳು ಮಾತ್ರ, 8 ವರ್ಷಗಳು ಮಾತ್ರ ಇಡಬೇಕು. ಆಮೇಲೆ ನೀವು ಅದನ್ನು ವಿಸರ್ಜನೆ ಮಾಡ್ಬೋದು ಸೂಕ್ತ ರೀತಿಯಲ್ಲಿ. ಹಾಗಾಗಿ ಅಗತ್ಯ ದಾಖಲೆಗಳನ್ನು ಬೇಕು. ಇದು ಗೊತ್ತಿರುವಂಥದ್ದು. ಇವತ್ತಿನ ಸಬ್ಜೆಕ್ಟ್ ತುಂಬ ಎಲಾಬರೇಟ್ ಆಗಿರೋದ್ರಿಂದ ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಟಚ್ ಮಾಡಿ ಹೋಗ್ತೀನಿ ನಾನು. ಅಕೌಂಟ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಕೊಡ್ಬೋದಾ? ಏನಿರುತ್ತೆ? ವರ್ಕ್ ಆಗ್ತಾ ಇಲ್ಲ. ಅಕೌಂಟ್ ಕ್ಲಾಸಿಫಿಕೇಶನ್ ನೀವು ಹೇಳ್ಬೋದು. ಪರ್ಸನಲ್ ನೀವು ಪರ್ಸನಲ್, ನಾಮಿನಲ್. ರಿಯಲ್ ಅಕೌಂಟ್ಸ್, ಪರ್ಸನಲ್ ಅಕೌಂಟ್ಸ್, ನಾಮಿನಲ್ ಅಕೌಂಟ್ಸ್. ರಿಯಲ್ ಅಕೌಂಟ್ಸ್ ಅಂದ್ರೆ ಯಾವುದು? ಅದು ರೂಲ್ಸ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಅಸೆಟ್ ವಿಚ್ ಕ್ಯಾನ್ ಬಿ ಟಚ್ಡ್ ಅಲ್ವಾ? ಪರ್ಸನಲ್ ಅಕೌಂಟ್ಸ್ ಅಂದ್ರೆ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ನಾಮಿನಲ್ ಅಕೌಂಟ್ಸ್ ಅಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಬಿಕಾಮ್ ಆದವರಿಗೆ ಸೆಕೆಂಡ್ PUC ಅಲ್ಲಿ BS ರಾಮಯ್ಯ ಪುಸ್ತಕದಿಂದ ಬಯಟ್ ಮಾಡಿದಿರಿ. ಆತ್ಮೀಯ ಸಹಕಾರಿ ಬಂಧುಗಳೇ, ನಮ್ಮ ಜೊತೆ ಸುಪ್ರಸಿದ್ಧ ಸನ್ನದು ಲೆಕ್ಕ ಪರಿಶೋಧಕರು CA ಶ್ರೀಯುತ BV ರವೀಂದ್ರನಾಥ್ ಸರ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ. ಸರ್, ಈ ರೀತಿಯ ಒಂದು ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮಗಳಲ್ಲಿ ನೀವು ಒಂದು ಸಬ್ಜೆಕ್ಟ್ ತಗೊಂಡು ಸುದೀರ್ಘವಾಗಿ 3 ತಾಸುಗಳ ಕಾಲ ಅವರಿಗೆ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರದಲ್ಲಿ ಈ ಆರ್ಥಿಕ ಚಟುವಟಿಕೆ ಬಗ್ಗೆ, ಆರ್ಥಿಕ ಶಿಸ್ತಿನ ಬಗ್ಗೆ ಅಥವಾ ಸನ್ನದು ಲೆಕ್ಕ ಪರಿಶೋಧನೆ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀರಾ. ನಿಮ್ಮ ಅನುಭವ, ಎಷ್ಟು ವರ್ಷಗಳ ಅನುಭವ, ಹಾಗೆ ಎಷ್ಟು ಶಿಬಿರಗಳನ್ನ ಅಟೆಂಡ್ ಮಾಡಿದ್ದೀರಾ, ಎಲ್ಲೆಲ್ಲಿ ಈ ರೀತಿಯಾಗಿ ಒಂದಷ್ಟು ಎಲ್ಲ ಸಹಕಾರಿಗಳಿಗೆ ತಲುಪುವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದೀರಾ ಸರ್, ಪ್ಲೀಸ್. ನಮಸ್ಕಾರ. ಸಹಕಾರಿ ಟಿವಿಯ ಎಲ್ಲ ವೀಕ್ಷಕರಿಗೆ ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತಾ, ಈ ಸಹಕಾರಿ ರಂಗದಲ್ಲಿ ನಾನು ಪ್ರವೇಶ ಮಾಡಿದ್ದು ಕೂಡ ಸೌಹಾರ್ದ ಸಹಕಾರಿಗಳ ಪ್ರವೇಶದಿಂದನೇ ಅಂದರೆ ತಪ್ಪಾಗಲಾರದು. ಸರಿಸುಮಾರು 2002ನೇ ಇಸ್ವಿಯಿಂದ ನಾನು ಸಹಕಾರಿ ಕ್ಷೇತ್ರದಲ್ಲಿ ಬಂದಿದ್ದೆ. ಅದಕ್ಕಿಂತ ಮೊದಲು ನಾನು ಕೇವಲ ಲೆಕ್ಕ ಪರಿಶೋಧಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ನಂತರ ಸೌಹಾರ್ದ ಸಹಕಾರಿಗಳು ನನಗೆ ಅವಕಾಶ ಕೊಟ್ಟ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳು ಅಂದರೆ ಆರ್ಥಿಕ ತಕ್ತೆಗಳ ವಿಶ್ಲೇಷಣೆ ಅಥವಾ ಲೆಕ್ಕಪತ್ರಗಳ ನಿರ್ವಹಣೆ ಅಥವಾ ಲೆಕ್ಕ ಪರಿಶೋಧನೆಯ ನಿರ್ವಹಣೆ, ಈ ರೀತಿ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ನಾನು ಉಪನ್ಯಾಸ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಶುರು ಮಾಡಿದೆ. ಈಗ ಅದರಲ್ಲಿ ಆಸಕ್ತಿ ಬೆಳೆದು ಈಗ ಸರಿಸುಮಾರು ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಿಸುಮಾರು 52 ವಿಷಯಗಳನ್ನು ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ಏನಂದರೆ ಇದರಲ್ಲಿ ಎಂಟರಿ ಆದ ನಂತರ ಕುತೂಹಲ, ಆಸಕ್ತಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಸಹಕಾರಿ ಕ್ಷೇತ್ರವೇ ಆ ಥರ ತನ್ನತ್ತ ಬರುವಂತಹ ಎಲ್ಲರನ್ನು
ತುಂಬ ಈ ಚುಂಬಕದ ರೀತಿಯಲ್ಲಿ, ಮ್ಯಾಗ್ನೆಟ್ ರೀತಿಯಲ್ಲಿ ಎಳ್ಕೊಳ್ತಾ ಹೋಗುತ್ತೆ ಮತ್ತು ಆಸಕ್ತಿದಾಯಕವಾಗಿದೆ. ಹಾಗಾಗಿ ಈ ಸೌಹಾರ್ದ ಸಹಕಾರಿ, ಎಸ್ಪೆಷಲಿ ಸೌಹಾರ್ದ ಸಹಕಾರಿ, ಈ ನಿಟ್ಟಿನಲ್ಲಿ ನಾನು ಒಂದು ಮಾತನ್ನು ಹೇಳಲೇಬೇಕು. ಸೌಹಾರ್ದ ಸಹಕಾರಿಗಳ ವಿಚಾರದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ವಿನೂತನವಾಗಿರುವಂತಹ ಈ 10 ದಿನದ ಶಿಬಿರಗಳನ್ನು ಆಯೋಜನೆ ಮಾಡಿ ತುಂಬ ಯಶಸ್ವಿಯಾಗಿ, ಇದು 23ನೇ ಶಿಬಿರ ಅಂತೇಳಿ ನಾನು ಕೇಳ್ಪಟ್ಟೆ, 23ನೇ ಶಿಬಿರದವರೆಗೂ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಎಲ್ಲ ಸಹಕಾರಿ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಯುವ ಜನಾಂಗಕ್ಕೆ, ಇವತ್ತು ಕೂಡ ನೀವು ನೋಡಿರ್ಬೋದು ಎಲ್ಲರೂ ಯುವಕರೇ ಜಾಸ್ತಿ, ಯುವ ಜನಾಂಗಕ್ಕೆ ಸಹಕಾರಿ ಕ್ಷೇತ್ರದ ಅಮೂಲಾಗ್ರ ಪರಿಚಯವನ್ನು ನೀಡಿ ಅವುಗಳ ಪೂರ್ತಿ ಕಾರ್ಯನಿರ್ವಹಣೆಗೆ ಅಂದರೆ ಒಂದು ಏನೂ ಗೊತ್ತಿಲ್ಲದ ಒಬ್ಬ ವ್ಯಕ್ತಿಯನ್ನು ಪೂರ್ತಿ ಪರಿಣಿತನನ್ನಾಗಿ ಮಾಡಿ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆ ಈ 10 ದಿನದ ಶಿಬಿರ. 10 ದಿನದ ಶಿಬಿರದಲ್ಲಿ ಬರೀ ವಿಷಯಗಳೇ ಮಾತ್ರ ಅಲ್ಲ, ಜೊತೆಗೆ ವ್ಯಕ್ತಿತ್ವ ರೂಪಣೆ ಕೂಡ, ಹೇಗೆ ನಡ್ಕೊಳ್ಬೇಕು, ಹೇಗೆ ಶಿಸ್ತಿನ ಕ್ರಮವನ್ನು ಅನುಸರಿಸಬೇಕು. ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಶಿಕ್ಷಣ ನಡೆಯುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಶಿಸ್ತಿನ ಕ್ರಮವನ್ನು, ಸಮಯ ಪಾಲನೆ ಇರ್ಬೋದು, ಹೊಂದಾಣಿಕೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದು 10 ದಿನದಲ್ಲಿ ಅನೇಕ ಇವರು ಬದಲಾವಣೆ ಆಗಿರೋದನ್ನು ನಾನು ಕಂಡಿದ್ದೀನಿ. ಮತ್ತು ನನ್ನ ಅನೇಕ ಸಹಕಾರಿಗಳಲ್ಲಿ ಈ 10 ದಿನದ ಶಿಬಿರಕ್ಕೆ ಹೋಗಿ ಬಂದಂತಹ ಶಿಬಿರಾರ್ಥಿಗಳಿಗೂ ಈ ಶಿಬಿರಕ್ಕೆ ಬರದಂತಹ ಸಿಬ್ಬಂದಿಗಳಿಗೂ ವ್ಯತ್ಯಾಸಗಳನ್ನು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಆ ರೀತಿಯಲ್ಲೂ ಇದು ಉಪಯುಕ್ತ ಆಗ್ತಾ ಇದೆ. ಮತ್ತು ವೈಯಕ್ತಿಕವಾಗಿ ನನಗೆ ಕನ್ನಡವನ್ನು ಕಲಿಸಿರೋಂತಹ ಒಂದು ಕ್ಷೇತ್ರ ಈ ಸಹಕಾರಿ ಕ್ಷೇತ್ರ ಮತ್ತು ಈ ಸೌಹಾರ್ದ ಸಹಕಾರಿ ಅಂದರೆ ತಪ್ಪಲ್ಲ. ನಾವು ವೃತ್ತಿಪರರಾಗಿ ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಮಾತಾಡ್ತಾ ಇದ್ವಿ. ಈಗ ಕನ್ನಡವನ್ನು ಕೂಡ ಅಷ್ಟೇ ನಿರರ್ಗಳವಾಗಿ ಮಾತನಾಡಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂತಹ, ಅವಕಾಶ ನೀಡಿಕೊಟ್ಟಂತಹ ಈ ಸೌಹಾರ್ದ ಸಹಕಾರಿಗಳಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನೀವು ಹೇಳಿದ್ರಿ ಕನ್ನಡವನ್ನು ಕಲಿಸಿಕೊಟ್ಟಂತಹ, ಬಟ್ ನಾವು ಬೆಳಗ್ಗೆಯಿಂದನೂ ಸಹ ನಿಮ್ಮ ಒಂದು ಸೆಷನ್ ಏನು ನೋಡ್ಕೊಂಡು ಬಂದ್ವಿ, ನೀವು ಕನ್ನಡ ಕಲಿತವರ ರೀತಿಯಲ್ಲಿಲ್ಲ, ಅರಿತು ಬೆರೆತು ಅದನ್ನು ಅಳವಡಿಸ್ಕೊಂಡವ್ರ ರೀತಿಯಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಒಂದು ಶಿಬಿರವನ್ನು ತಲುಪಿಸ್ಕೊಟ್ರಿ. ತುಂಬ ಧನ್ಯವಾದಗಳು ಸರ್. ಎಲ್ಲರ ಪರವಾಗಿ, ನಮ್ಮ ಸೌಹಾರ್ದ ಸಹಕಾರಿಯ ಪರವಾಗೂ ಸಹ ನಾವು ಆತ್ಮೀಯವಾಗಿ ಧನ್ಯವಾದವನ್ನು ಹೇಳ್ತೇವೆ. ನಮಸ್ಕಾರ ಸರ್. ನಮಸ್ತೆ. ಸೊ ಸಾಲ ನೀಡುವ ಮೊದಲು, ಇವಾಗ ನೀವೆಲ್ಲ ಹೇಳಿದ್ರಿ, ಆಲ್ಮೋಸ್ಟ್ ಆಲ್ ಎಲ್ಲ ಕರೆಕ್ಟ್ ಇದೆ. ಅದ್ರ ಜೊತೆಗೆ ಇನ್ನೇನೇನು ಆ್ಯಡ್ ಆನ್ ಮಾಡ್ಕೋಬೇಕು ಹೇಳ್ತೀನಿ. ಸಾಲ ನೀಡುವ ಮೊದಲು, ಸೊ ನನಗೆ ಫಸ್ಟ್ ಹೇಳಿ, ಯಾವ್ಯಾವ ಸೊಸೈಟೀಸಲ್ಲಿ ಇನ್ನೂ ಸಾಲದ ನಿಯಮಾವಳಿಗಳು, ಲೋನ್ ರೂಲ್ಸನ್ನು ರಚನೆ ಮಾಡಿಲ್ಲ? ಕೈಯಲ್ಲಿ ಯಾವ್ಯಾವ ಸೊಸೈಟೀಸಲ್ಲಿ ಇನ್ನು ಲೋನ್ ರೂಲ್ಸ್ ಅಂತ, ನಿಮ್ಮ ಬೈಲಾ ಕೇಳ್ತಾ ಇಲ್ಲ ನಾನು, ಬೈಲಾ ಬಿಟ್ಟು ಸೆಪ್ರೇಟು ಸಾಲದ ನಿಯಮಾವಳಿಗಳು ಅಂತ ಇರುತ್ತೆ. ಎಲ್ಲ ಸೊಸೈಟೀಸಲ್ಲೂ ಇದೆಯಾ? ಎಲ್ಲದರಲ್ಲೂ ಪರ್ಟಿಕ್ಯುಲರ್ ಹೌಸಿಂಗ್ ಲೋನ್ ಅಂದರೆ ಏನೇನು ಕಂಡೀಷನ್ಸ್ ಇದ್ದಾವೆ, ಪ್ಲಸ್ ಎಜುಕೇಷನ್ ಲೋನ್ ಅಂದರೆ ಏನೇನು ಕಂಡೀಷನ್ಸ್ ಇದ್ದಾವೆ, ಎಲ್ಲ ಸೊಸೈಟೀಸಲ್ಲೂ ಇದೆಯಾ? ಓಕೆ, ಇದ್ರೆ ವೆರಿ ಗುಡ್. ಸೊ ಇನ್ನೂ ಕೆಲವೊಂದು ಸೊಸೈಟೀಸ್ಗಳಲ್ಲಿ ನಾನು ಗಮನಿಸಿರೋ ಪ್ರಕಾರ ಸಾಲದ ನಿಯಮಾವಳಿಗಳು ರಚನೆ ಆಗಿರೋದಿಲ್ಲ. ಸೊ ಮೇಯ್ನಾಗಿ ಅದೊಂದು ಲೋನ್ ರೂಲ್ಸ್ ಅಂತ ಮಾಡಿ, ನಿಮ್ಮ ಸದಸ್ಯರು ಯಾರು ಸಾಲ ಕೋರಿ ಬರ್ತಾರಲ್ಲ ಅವ್ರಿಗೆ ಫಸ್ಟ್ ಅದನ್ನು ಕೊಡಬೇಕು. ಅದೊಂದು ಚೆಕ್ ಲಿಸ್ಟ್ ಥರ ಇರಬೇಕು. ಸೊ ಅದು ಕೊಟ್ಬಿಟ್ಟಾಗ ನೀವು ನೀಟಾಗಿ ಅವರು ಇಂತಿಂಥ ಡಾಕ್ಯುಮೆಂಟ್ಸ್ ಅವರು ಸಲ್ಲಿಸಲೇಬೇಕು. ಆವಾಗಲೇ ನೀವು ಸಾಲ ಮಂಜೂರು ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ನೀವು ಮತ್ತು ಆಡಳಿತ ಮಂಡಳಿಯವರು ಒಂದು ಒಳ್ಳೆ ಕೋಆರ್ಡಿನೇಷನಿಂದ ವರ್ಕ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಅವರ ಮಧ್ಯೆ ಸಂಬಂಧನೂ ಹಾಳಾಗೋದಿಲ್ಲ. ವೆನ್ ರೂಲ್ಸ್ ಆರ್ ಪರ್ಫೆಕ್ಟ್, ನಿಮ್ಮ ಅವರ ಮಧ್ಯೆ ರಿಲೇಷನ್ಸ್ ಕೂಡ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಇವಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಕೆಲವೊಂದು ಸರಿ ಪ್ರೆಷರ್ ಹಾಕ್ತಾರೆ, ನಮ್ಮವರಪ್ಪ ಕೊಡಿ ಸಾಲ ಅನ್ನೋ ಥರ, ಬಟ್ ಏನೇನೋ ಡಾಕ್ಯುಮೆಂಟ್ಸ್ ಇರೋದೇ ಇಲ್ಲ. ಸೊ ನೀವು ಇದನ್ನು ಕೋಟ್ ಮಾಡ್ಬೋದು, ನಿಯಮಾವಳಿಗಳಲ್ಲಿ ಇಲ್ಲದೆ ಇರೋ ಕಾರಣ ಅದನ್ನು ರಿಜೆಕ್ಟ್ ಮಾಡ್ಬೋದು, ಆ ರೀತಿ. ಸೊ ಒಂದು ಸೊಸೈಟಿನಲ್ಲಿ ಸಾಲದ ನಿಯಮಾವಳಿಗಳು ತುಂಬ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್, ಸಾಲದ ಉಪ ಸಮಿತಿಯ ರಚನೆ. ಇದು ಮೋಸ್ಟ್ ಆಫ್ ದ ಸೊಸೈಟೀಸಲ್ಲಿ ಇರುತ್ತೆ. ಲೋನ್ ಸಬ್ ಕಮಿಟಿ ಅಂತ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಯಾಕೆಂತಂದರೆ ನಿಮ್ಮ ಆಡಳಿತ ಮಂಡಳಿಯ ಸಭೆ ಆಲ್ಮೋಸ್ಟ್ ಮಂತ್ಲಿ ಒನ್ಸ್ ನಡೆಯೋದ್ರಿಂದ ಪ್ರತಿ ಸಾಲನೂ ಅಲ್ಲಿ ಅನುಮೋದನೆ ಆಗಲಿಕ್ಕೆ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಲೋನ್ ಸಬ್ ಕಮಿಟಿ ಮಾಡಿ ಅಲ್ಲಿ ನಿಮಗೆ ಅಪ್ರೂವ್ ಆಗಿದ ತಕ್ಷಣ ಲೋನ್ ಸ್ಯಾಂಕ್ಷನ್ ಮಾಡ್ತೀರಿ. ನೆಕ್ಸ್ಟ್, ಸಾಲದ ಅರ್ಜಿದಾರನಿಂದ ಪಡೆಯಬೇಕಾದ ಎಲ್ಲ ದಾಖಲೆಗಳನ್ನು, ಅಂದರೆ ಸಾಲದ ಅರ್ಜಿ, ಪ್ರಾಮಿಸರಿ ನೋಟ್, ಕರಾರು ಪತ್ರ ಇತ್ಯಾದಿಗಳನ್ನು ತಪ್ಪದೆ ಪಡೆದುಕೊಳ್ಳಿ. ಅದೇ ಹೇಳಿದ್ನಲ್ಲ, ಒಂದು ಲೋನಿಗೆ ಫಾರ್ ಎಕ್ಸಾಂಪಲ್ ಹೌಸಿಂಗ್ ಲೋನ್ ಅಂತ ತಗೊಂಡ್ರೆ ಅದು ಪರ್ಟಿಕ್ಯುಲರ್ ಇಂತಿಂಥ ಡಾಕ್ಯುಮೆಂಟ್ಸ್, ಅಷ್ಟು ಡಾಕ್ಯುಮೆಂಟ್ಸು ತಗೊಳ್ಳೇಬೇಕು.
ನಾನು ಇವಾಗ ಕೇಸ್ ನಡೆಸೋವಾಗ ನಾನು ನೋಡಿದ್ದೀನಿ, ಎಷ್ಟೋ ಎವಿಡೆನ್ಸ್ ಮಾಡ್ತಾರಲ್ಲ, ಎಷ್ಟೋ ಕೇಸಸಲ್ಲಿ ಆ ಸದಸ್ಯರದ್ದು ಸದಸ್ಯತ್ವ ಅರ್ಜಿನೇ ಕೊಟ್ಟಿರೋದಿಲ್ಲ. ಅಂದರೆ ಸದಸ್ಯತ್ವ ಅರ್ಜಿನೇ ಇರೋದಿಲ್ವೋ ಏನೋ ನನಗೆ ಗೊತ್ತಿಲ್ಲ, ಸದಸ್ಯತ್ವ ಅರ್ಜಿನೇ ಸಲ್ಲಿಸಿರೋದಿಲ್ಲ. ಸೊ ಅಲ್ಲೇ ನಿಮ್ಮ ಕೇಸ್ ಬಿದೋಗ್ಬಿಡುತ್ತೆ. ಸದಸ್ಯತ್ವದ ಅರ್ಜಿನೇ ಸಲ್ಲಿಸಿರೋದಿಲ್ಲ ಅಂದರೆ ನಿಮ್ಮ ಕೇಸ್ ಅಲ್ಲೇ ಬಿದೋಗ್ಬಿಡುತ್ತೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸು ನೀವು ಅವರಿಂದ ಪಡ್ಕೋಬೇಕು. ಪ್ರತಿಯೊಂದು ಅಂದರೆ ಅವರಿಂದ ಸದಸ್ಯತ್ವ ಅರ್ಜಿ ಇರ್ಬೋದು, ಸಾಲದ ಅರ್ಜಿ ಇರ್ಬೋದು, ಆಮೇಲೆ ನೀವೇನು DTD ಮಾಡಿಸ್ಕೊಂಡಿದ್ರೆ DTD ಅದ್ರದ್ದು, ಪ್ಲಸ್ ಪ್ರಾಮಿಸರಿ ನೋಟು, ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ತೊಗೊಂಡಿರಬೇಕು. ಪ್ಲಸ್ ಮೇಯ್ನಾಗಿ ಎಲ್ಲ ಡಾಕ್ಯುಮೆಂಟ್ಸು ಕಂಪ್ಲೀಟ್ಲಿ ಫಿಲ್ ಆಗಿರಬೇಕು. ನಾನು ಕೇಸಸಲ್ಲಿ ನೋಡ್ತೀನಿ, ಎಲ್ಲ ಡಾಕ್ಯುಮೆಂಟ್ಸು ಫಿಲ್ಲೇ ಆಗಿರೋದಿಲ್ಲ. ಯಾವುದೋ ಒಂದು 2-3 ಕೇಸಲ್ಲಿ ಇದನ್ನು ಕೂಡ ನೋಡಿದ್ದೀನಿ, ಬ್ಲ್ಯಾಂಕ್ ಡಾಕ್ಯುಮೆಂಟು ಜಸ್ಟ್ ಸದಸ್ಯರು ಸೈನ್ ತೊಗೊಂಡು ಅದನ್ನು ಕೋರ್ಟಿಗೆ ಎವಿಡೆನ್ಸ್ ಮಾಡಿದ್ದಾರೆ. ದಟ್ ಇಸ್ ಸೋ ಅನ್ಫಾರ್ಚುನೇಟ್. ಸೊ ಆ ರೀತಿ ಆಗದೆ ಇರೋ ಥರ ನೀವು ನೋಡ್ಕೋಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್, ಇವಾಗ ನೀವು ಡಾಕ್ಯುಮೆಂಟ್ನ ಪ್ರಿಂಟ್ ಮಾಡಿರ್ತೀರಾ ಅಂದರೆ ಏನು ಉದ್ದೇಶ, ಅದು ಫಿಲ್ ಮಾಡಲೇಬೇಕು ಅಂತ. ಖಾಲಿ ಬಿಡೋದಿದ್ರೆ ಅದನ್ನು ಪ್ರಿಂಟೇ ಮಾಡಿಸ್ಬೇಡಿ. ಸೊ ಡಾಕ್ಯುಮೆಂಟ್ ಇರುವಂತಹ ಪ್ರತಿಯೊಂದು ಕಲಂಗಳನ್ನು ಕಂಪಲ್ಸರಿಲಿ ಫಿಲ್ ಮಾಡಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೂ ಖಾಲಿ ಬಿಡಬೇಡಿ. ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ನಾಟ್ ಅಪ್ಲಿಕಬಲ್ ಎನ್ನಿ ಅಂತ ಆದರೂ ಬರೆಸಿ ಫಿಲ್ ಮಾಡಿಸಿ. ಆ್ಯಂಡ್ ಮುಖ್ಯವಾಗಿ ಯಾರು ಸಾಲ ತಗೋತಿದ್ದಾರೆ ಅವ್ರ ಕೈಯಿಂದನೇ ಫಿಲ್ ಮಾಡಿಸಿ. ಯಾವುದೇ ಕಾರಣಕ್ಕೂ ನೀವು ಯೂಶಲಿ ಮೋಸ್ಟ್ ಆಫ್ ದ ಸೊಸೈಟೀಸಲ್ಲಿ ನಾನು ನೋಡಿರೋ ಪ್ರಕಾರ ನಿಮ್ಮ ಯಾರ್ದೋ ಸ್ಟಾಫೇ ಫಿಲ್ ಮಾಡ್ತಾರೆ. ಅಂಥ ತಪ್ಪು ದಯವಿಟ್ಟು ಮಾಡಬೇಡಿ, ಅವ್ರ ಕೈಯಿಂದನೇ ಫಿಲ್ ಮಾಡಿಸಿ. ಯಾಕಂತಂದರೆ ಇದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಕೋರ್ಟಲ್ಲಿ. ಎವಿಡೆನ್ಸ್ ಕೊಟ್ಟ ಮೇಲೆ ಪಾರ್ಟಿ ಸವಾಲು ಅಂತ ಕರಿತೀವಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಲ್ಲಿ ಅವರು ನಿಮ್ಮ ಸದಸ್ಯರೇ ಬಂದು ಹೇಳ್ತಾರೆ, ನಾನೇನು ಫಿಲ್ ಮಾಡಿಲ್ಲ, ಬರೀ ಕಾಳಿ ಹಾಳೆಗೆ ಸೈನ್ ತೊಗೊಂಡ್ರು, ಎಲ್ಲ ಇವರೇ ಏನು ಬೇಕೋ ಫಿಲ್ ಮಾಡ್ಕೊಂಡಿದ್ದಾರೆ, ಈ ರೀತಿ ಆರೋಪ ಮಾಡ್ತಾರೆ ನಿಮ್ಗಳ ಮೇಲೆ. ಸೊ ಆ ರೀತಿ ಆಗಬಾರ್ದು. ಸೊ ಆದಷ್ಟು ಅವರೇ ಯಾರು ಸಾಲ ತಗೋತಿದ್ದಾರಲ್ಲ ಅವರೇನೆ ಫಿಲ್ ಮಾಡಬೇಕು. ಪ್ಲಸ್ ಆ ಡಾಕ್ಯುಮೆಂಟ್ಸ್ನ ಅವ್ರ ಮನೆಗೆ ಕೊಟ್ಟು ಕಳಿಸ್ಬೇಡಿ. ಆತ್ಮೀಯ ಸಹಕಾರಿ ಬಂಧುಗಳೇ, ನಮ್ಮ ಜೊತೆ ಶ್ರೀಮತಿ ಗಗನ ಕೇರವರು, ಮಾನ್ಯ ಪೀಠಾಧಿಪತಿಗಳು ನಮ್ಮ ಜೊತೆ ಇದ್ದಾರೆ. ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮೇಡಮ್, ನಿಮ್ಮ ಒಂದು ಅನುಭವದಲ್ಲಿ ಎಲ್ಲ ಭಾಗಗಳಲ್ಲಿ ನೀವು ಹೋಗ್ತಾ ಇರ್ತೀರಾ, ಈ ರೀತಿ ತರಬೇತಿ ಒಂದು ಎಲ್ಲರಿಗೂ ಸಿಬ್ಬಂದಿಗಳಿಗೆ ಕೊಡ್ತಾ ಇರ್ತೀರಾ. ಹೇಗನ್ಸುತ್ತೆ ನಿಮ್ಮ ಕೆಲಸದ ಬ್ಯುಸಿ ಶೆಡ್ಯೂಲ್ಸಲ್ಲೂ ಮತ್ತೆ ಬಂದು ಸಿಬ್ಬಂದಿಗಳಿಗೊಂದು ಏನೋ ಒಂದು ಮಾಹಿತಿ ಕೊಡುವಂಥದ್ದಂದರೆ ಸ್ವಲ್ಪ ದೊಡ್ಡ ಜವಾಬ್ದಾರಿ. ಹೇಗನ್ಸುತ್ತೆ ಮೇಡಮ್? ಜವಾಬ್ದಾರಿ ದೊಡ್ಡದು, ಹೌದು. ಯಾಕೆಂತಂದರೆ ಇಷ್ಟು ಹೇಳಬೇಕಂದ್ರೆ ಇದ್ರ ಹಿಂದೆ ಪ್ರಿಪ್ರೇಷನ್ ತುಂಬ ಇರುತ್ತೆ. ಸೊ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಮುಖ್ಯವಾಗಿ ಟೈಮ್ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ಟೈಮ್ ಕೊಡಲೇಬೇಕು. ಯಾಕೆಂತಂದರೆ ಕೋರ್ಟಲ್ಲಿ ಕೇಸ್ ನಡೆಸುವಾಗ ನನಗೆ ಅನಿಸುತ್ತೆ, ಇದೆಲ್ಲ ಮಾಹಿತಿ ಹೆಂಗಾದ್ರೂ ಮಾಡಿ ನಮ್ಮ ಸಹಕಾರಿಗೆ ತಲುಪಿಸ್ಬೇಕಲ್ವ, ಅವ್ರಿಗೆ ಗೊತ್ತಾಗಬೇಕಲ್ವ. ಇದೆಲ್ಲ ಬೇಸಿಕ್ಸು ಆ್ಯಕ್ಚುಲಿ. ಇದು ಅವ್ರು ಕರೆಕ್ಟಾಗಿ ಮಾಡಿದ್ರೆ ಅವ್ರು ಈಸಿಲಿ ಸಾಲ ರಿಕವರಿ ಮಾಡ್ಬೋದು, ಅವ್ರಿಗೇನು ಪ್ರಾಬ್ಲಮ್ಮೇ ಆಗೋದಿಲ್ಲ. ಇಲ್ಲ ಅಂತಂದರೆ, ಯಾಕಂದರೆ ಒಂದು ಸಹಕಾರಿಗೆ ಅವ್ರು ಏನು ಸಾಲ ಕೊಟ್ಟಿದ್ದಾರೆ ಅದು ರಿಕವರ್ ಮಾಡಿದ್ರೇ ಅವ್ರು ಮುನ್ನಡೆಯೋಕ್ಕಾಗೋದು, ಅವ್ರ ಎಂಪ್ಲಾಯೀಸ್ ಮುನ್ನಡೆಯೋಕ್ಕಾಗೋದು, ಸದಸ್ಯರು ಮುನ್ನಡೆಯೋಕ್ಕಾಗೋದು, ಒಂದು ಪ್ರಾಫಿಟಲ್ಲಿ ಸಂಸ್ಥೆ ವರ್ಕ್ ಆಗೋವಂಥದ್ದು. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟು ಇದೆಲ್ಲ ಏನಿಲ್ಲ, ಅವ್ರು ಸಣ್ಣ ಸಣ್ಣ ತಪ್ಪುಗಳು, ಬಟ್ ಇದೇನೇ ಅವರು ಅಪೀಲ್ ಹೋದಾಗ ಎಂಟೈರ್ ಕೇಸೇ ಡಿಸ್ಮಿಸ್ ಆಗೋಗುತ್ತೆ. ಸೊ ಈ ರೀತಿ ಇರೋವಾಗ ನನಗೆ ಒಂದೊಂದ್ಸರಿ ಬೇಜಾರಾಗುತ್ತೆ, ಇದೆಲ್ಲನೂ ಅವರಿಗೆ ಮುಟ್ಟಿಸೋಕ್ಕಾಗ್ತಿಲ್ವಲ್ಲ. ಸೊ ನನಗೆ ಆ್ಯಕ್ಚುಲಿ ನಾನು ಎಮ್ ಡಿ ಅವ್ರಿಗೂ ಹೇಳಿದ್ದೀನಿ, ಒಂದು ಫೋರಮ್ ಬೇಕು ನನಗೆ ಈ ಥರ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ ಹೇಳಿದಾಗ, ಸೊ ಅವರು ಮತ್ತು ಸರ್ ಎಲ್ಲ ನಮಗೆ ಈ ಥರ ಟ್ರೈನಿಂಗ್ ನಡೀತಿದೆ ಅಂತ ಹೇಳಿದ್ರು. ಸೊ ಈ ಥರ ಟ್ರೈನಿಂಗ್ ಇರುವಾಗ ನಾನು ಫುಲ್ ಖುಷಿಯಾಗಿ, ಯಾಕೆಂತಂದರೆ ಅವ್ರು ಮತ್ತೆ ಈ ತಪ್ಪುಗಳು ಮಾಡೋದಿಲ್ಲ, ಅವ್ರ ರಿಕವರಿ ಎಲ್ಲ ಈಸಿ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ತುಂಬ ಖುಷಿ. ಇಲ್ಲಿ ಬರೋಕ್ಕೆ ಮುಂಚೆನೂ ನಾನು IAS KS ಮಕ್ಕಳಿಗೆ ಆ್ಯಕ್ಚುಲಿ ನಾನು ಕೋಚಿಂಗ್ ಕೊಡ್ತಿದ್ದೆ, ಆನ್ಲೈನ್ ಕೋಚಿಂಗ್ ಎಲ್ಲ. ಸೊ ಹಾಗಾಗಿ ನನಗೆ ಅಭ್ಯಾಸ ಇದೆ. ಆ್ಯಂಡ್ ನಂಗೆ ಖುಷಿ ಕೂಡ ಇದು ಈ ರೀತಿ ಬಂದು ಟ್ರೈನಿಂಗ್ ಕೊಡೋದ್ರಿಂದ. ಅಫ್ಕೋರ್ಸ್ ಟೈಮ್ ಇರಲ್ಲ, ಪ್ರಿಪ್ರೇಷನ್ ಬೇಕಾಗುತ್ತೆ, ಬಟ್ ಸ್ಟಿಲ್ ಅದು ಖುಷಿ ಕೊಡೋದ್ರಿಂದ ಅದು ಮಿಕ್ಕಿದೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ. ಸೊ ನಿಮ್ಮ ಒಂದು ಪೀರಿಯಡಲ್ಲಿ ಎಷ್ಟು ಸಹಕಾರಿಗಳಿಗೆ, ಎಷ್ಟು ಸಿಬ್ಬಂದಿಗಳಿಗೆ ನೀವು ಇದುವರೆಗೂ ಈ ರೀತಿಯಾಗಿ ಮಾರ್ಗದರ್ಶನ ಕೊಟ್ಕೊಂಡು ಬಂದಿರ್ಬೋದು? ಆ್ಯಕ್ಚುಲಿ ನಾನು ಅದೇ ಹೇಳಿದ್ನಲ್ಲ, ನಂದು ಇವಾಗ DRCS ಇದು ಫಸ್ಟ್ ಪೋಸ್ಟಿಂಗ್ ಇದೇನೆ. DRCS ಆಗಿ ಪ್ರಮೋಷನ್ ಆದಮೇಲೆ ಫಸ್ಟ್ ಪೋಸ್ಟಿಂಗ್ ಇದೆ. ಇದೇ ಆ್ಯಕ್ಚುಲಿ ನನ್ನ ಫಸ್ಟ್ ಟ್ರೈನಿಂಗ್. ಈ ಸಹಕಾರಿಗಳ ಸಿಬ್ಬಂದಿಗಳಿಗೆ ಕೊಡ್ತಿರೋಂಥದ್ದು ಇದೇ ಫಸ್ಟ್ ಟ್ರೈನಿಂಗ್ ನಂದು. ಇಲ್ಲಿ ಮಿಕ್ಕಿದ್ದೆಲ್ಲ ಅದೇ ಸಭೆಗಳಲ್ಲಿ ಒಂದು 5-10 ನಿಮಿಷ ಮಾತಾಡಿದ್ದೀನಿ ಅಷ್ಟೇ, ಬಟ್ ಫಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಎಸ್, ಓಕೆ. ಸೊ ಮತ್ತಷ್ಟು ಎಲ್ಲರಿಗೂ ಸಿಬ್ಬಂದಿಗಳಿಗೆ ನಿಮ್ಮ ಒಂದು ಮಾರ್ಗದರ್ಶನ ಸಿಗಲಿ ಅಂತ ಸಹಕಾರಿ TV ಪರವಾಗಿ ನಾವು ಸಹ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಪರಿಚಯ ಹೇಳ್ಕೊಡ್ತೀನಿ. ನನ್ನ ಹೆಸರು ಶ್ರೀಧರ್ ಮಾಟೋಳಿ ಅಂತೇಳಿ. ನನ್ನ ವಿದ್ಯಾರ್ಹತೆ BA LLB LLM. ನಾನು ಪ್ರಸ್ತುತ ಸೌಹಾರ್ದ ಸಹಕಾರಿಗಳ ದಾವ ಪಂಚಾಯಿತಿ ನ್ಯಾಯಾಲಯದಲ್ಲಿ
ಕಳೆದ 8 ವರ್ಷದಿಂದ ಸಹಾಯಕ ನಾಯಕ್ ಕೇಸ್ವರ್ಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಮ್ದೆಲ್ಲ ಪರಿಚಯ ನಮ್ಮ ಸಾಹೇಬರು ಅವಾಗಲೇ ಎಲ್ಲ ಸಾಹೇಬ್ರು ಹೇಳಿದಿರಿ. ಈಗಾಗಲೇ ಗುಣಮಟ್ಟದ ಸಾಲ ದಾಖಲಾತಿಗಳನ್ನು ಯಾವ ರೀತಿ ನಾವು ಸಾಲ ಪತ್ರಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಸಾಲ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು, ದಾವಾ ಅರ್ಜಿಯಲ್ಲಿ ಇಂಥ ಅಂಶಗಳಿರಬೇಕು ಅನ್ನೋದ್ರ ಬಗ್ಗೆ ಮನರಂಜನಾತ್ಮಕವಾಗಿ ನಿಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಇವಾಗ ನಾನು ಹೇಳ್ತಾ ಇರೋದು ನಿಮ್ಗೇನು ಅನಿಸ್ಬೋದು, ಭಾಳ ಇದು ಒಂದು ಬೇಜಾರ ಇದು ಅನಿಸ್ಬೋದು, ಒಂದ್ಸಲ ಆಸಕ್ತಿ ರಹಿತವಾದ ಸಬ್ಜೆಕ್ಟ್ ಇದು. ಆದರೂ ಕೂಡ ಇದು ಯಾವಾಗ ನಿಮ್ಗೆ ನೆನಪಾಗತ್ತೆ ಮತ್ತು ಯಾವಾಗ ನಿಮಗೆ ಇದ್ರ ಅರಿವಾಗತ್ತಂದ್ರ ನಿಮ್ಮಲ್ಲಿ ಯಾರಾದ್ರೂ ಒಂದು ಪಿಟಿಷನ್ ರೆಡಿ ಮಾಡ್ಕೊಂಬನ್ನಿ, ಇಂಥವ್ರ ಮೇಲೆ ದಾವಾ ಕೇಸ್ ಮಾಡ್ಕೊಂಬರ್ರಿ, ಕೋರ್ಟ್ಗೆ ಹೋಗಿ ಬರ್ರಿ ಅಂತೇಳಿ ನಿಮ್ಮನ್ನೇ ರಿಕವರಿ ಆಫೀಸರ್ ಅನ್ನು ಮಾಡಿದಾಗ ಅವಾಗ ಇದ್ರ ಬಗ್ಗೆ ಎಲ್ಲದ ಎಚ್ಚರಿಕೆ ಮೂಡ್ತತಿ ಮತ್ತು ನಿಮಗೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಪ್ಪ ಅಂತ ಅನಿಸ್ತದೆ. ಹೌದಿಲ್ಲ ರೀ? ಯಾರಿಗಾರ ಅನುಭವ ಆಗೈತಾ ಇಲ್ಲ ಇದು? ಅದಕ್ಕಾಗಿ ಅತ್ಯಂತ ಗಮನ ಕೊಟ್ಟು ಕೇಳ್ಬೇಕಿದ್ರೆ ನೀವು ಒಬ್ಬರಿಗೊಬ್ರು ಅಲ್ಲೆಲ್ಲೇ ಮಾತಾಡಕ್ ಹೋಗ್ಬೇಡ್ರಿ. ಮಾನ್ಯ ಪೀಠಾಧಿಕಾರಿಗಳು ಅಡ್ರೆಸ್ ಮಾಡುವಾಗ ನೀವು ಮಾತಾಡ್ಕೋತೀರ, ಅದು ದಟ್ ಇಸ್ ನಾಟ್ ಕರೆಕ್ಟ್. ಓಕೆ, ಒಂದು ಪ್ರಶ್ನೆ ಇದ್ದಾಗ ಎದ್ ನಿಂತು ಗಟ್ಟಿಯಾಗಿ ಕೇಳಬೇಕು, ಅದೆಲ್ಲರಿಗೂ ಮುಟ್ಬೇಕು, ಅವ್ರಿಗೂ ಗೊತ್ತಾಗದ್ ನೀವೇನ್ ಕೇಳತ್ತೀರ ಅಂತೇಳಿ. ಆಮೇಲೆ ಎಲ್ಲರಿಗೂ ತಿಳುವಳಿಕೆ ಅದ್ರ ಬಗ್ಗೆ ಮೂಡುತ್ತೆ, ಹೌದಲ್ಲ? ಹೀಗಾಗಿ ಹಂಗಾರೆ ಪಿಟಿಷನ್ ಅಂದ್ರ ದಾವಾ ಅರ್ಜಿ ಅಂತಂದ್ರು, ದಾವಾ ಅರ್ಜಿಯನ್ನು ಯಾವ ರೀತಿಯಾಗಿ ನಾವು ರಚನೆ ಮಾಡಬೇಕು, ಹಿಂಗೇ ಮಾಡ್ಬೇಕಂತ ಎಲ್ಲಿದೆ ಫಾರ್ಮೇಟ್ ಅಂತ? ಕೋರ್ಟ್ ಅಲ್ಲಿ ಫಾರ್ಮೇಟ್ ಅಲ್ಲಿ ಇರಲ್ಲ. ಯಾವುದೋ ಒಂದು ಸಹಕಾರಿ ಪ್ರಕರಣ ವಸ್ತುಸ್ಥಿತಿ, ಇನ್ನೊಂದು ಸಹಕಾರಿ ವಸ್ತುಸ್ಥಿತಿ ಮತ್ತು ಸುಸ್ತಿದಾರರ ಅವ್ರು ಯಾವಾಗ ಲೋನ್ ಕೊಟ್ಟಿದ್ರಿ, ಯಾವಾಗ ಲೋನ್ ತೋರಿ, ಯಾವಾಗಲ ನೀವು ಮಂಜೂರು ಮಾಡಿದ್ರಿ, ಮತ್ತು ಅವಾಗ ಯಾವ ರೀತಿಯಾಗಿ ಮರುಪಾವತಿ ಮಾಡ್ತಾ ಬಂದಿದ್ದಾರೆ, ಅದಕ್ಕೆ ವಸ್ತುಸ್ಥಿತಿ ಬೇರೆ ಬೇರೆ ಆಗಿರ್ತದೆ. ಯಾವಾಗಿತ್ತು ಅದಕ್ಕೆ ಇದೇ ಫಾರ್ಮೆಟ್ ಅಲ್ಲಿ ಅಂತ ಹೇಳಕ್ ಆಗಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇವತ್ತು. ಫಸ್ಟು ನಾನು ಪ್ರಾವಧಾನಗಳ ಬಗ್ಗೆ ಹೇಳ್ತಾ ಯಾವ ರೀತಿ ದಾವೆಯನ್ನ ದಾಖಲಿಸಲು ಬೇಕು, ಯಾವ್ಯಾವ ಥರದ ದಾವೆಗಳಿರ್ತವೆ ಮತ್ತು ಯಾವ ರೀತಿ ವಿಚಾರಣಾ ಪ್ರಕ್ರಿಯೆಗಳು ಬರ್ತವೆ, ಹಂತ ಹಂತದಲ್ಲಿ ತಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗಾಗಲೇ ಸಾಹೇಬ್ರು ಎರಡು ಇದನ್ನ ಮಾಡಿದ್ರು, ಇನ್ನೊಂದು ಗಂಧದ ಗುಡಿ ಮಾಡಿದ್ರು, ಇನ್ನೊಂದು ಹಂಪಿ ಅಂತ ಮಾಡಿದ್ರು. ಅದ್ರ ಲಾಸ್ಟಲ್ಲಿ ಕೂಡ ನಾನು ಕ್ವಶನ್ಸ್ ಅನ್ನು ಕೇಳ್ತೀನಿ. ರಿವಾರ್ಡಿಗಲ್ಲ, ಯುವರ್ ನಾಲೆಜ್ ಪರ್ಪಸ್. ನಾಲೆಜ್ ಇಸ್ ಯುವರ್ ಪವರ್, ಇಸ್ಂಟ್ ಇಟ್? ಓಕೆ, ಅದಕ್ಕಾಗಿ ಫಸ್ಟು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ, ತಾವೆಲ್ಲರೂ ಸೌಹಾರ್ದ ಕಾಯ್ದೆಯ ಅಡಿಯಲ್ಲಿ ನೋಂದಣಿಗೊಂಡ ಸಹಕಾರಿಗಳಾದ್ದರಿಂದ ಈ ಕಾಯ್ದೆಯಲ್ಲಿ ತಾವು ನೋಂದಣಿಗೊಂಡಿರೋದ್ರಿಂದ ಇದ್ರ ಬಗ್ಗೆ ನಿಮಗೆ ಹೆಚ್ಚು ತಿಳುವಳಿಕೆ ಇರಬೇಕು. ಅದರಲ್ಲಿಯೂ ಈ ವಿವಾದಕ್ಕೆ ಸಂಬಂಧಪಟ್ಟ ಪ್ರಾವಧಾನಗಳ ಬಗ್ಗೆ ಹೆಚ್ಚು ಗೊತ್ತಿರಬೇಕು. ಫಸ್ಟು ಇತ್ಯರ್ಥಕ್ಕಾಗಿ ಕಳುಹಿಸಬಹುದಾದ ವಿವಾದಗಳು ಅನ್ನೋದ್ರ ಬಗ್ಗೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಕಲಂ 39 ಅಡಿಯಲ್ಲಿ ವಿವರವಾಗಿ ಹೇಳ್ತಾರೆ. ಅಂದರೆ ಯಾರ ನಡುವೆ ದಾವೆಗಳು ಇರುವಂತಹ ದಾವೆಗಳನ್ನು ದಾಖಲಿಸಬೇಕು ಮತ್ತು ಯಾವ ದಾವೆಗಳು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದು ಸಹಕಾರಿಯ ರಚನೆ, ವ್ಯವಸ್ಥಾಪನೆ ಮತ್ತು ವ್ಯವಹಾರಗಳಿಗೆ ಸಂಬಂಧಪಟ್ಟ ದಾವೆಗಳನ್ನು ದಾಖಲಿಸಬೇಕು. ಇದನ್ನು ಯಾರು ಡಿಸೈಡ್ ಮಾಡ್ತಾರೋ, ಇದು ಸಹಕಾರಿ ರಚನೆಗೆ ಸಂಬಂಧಪಟ್ಟಿದೆ, ಇದು ಸಹಕಾರಿ ವ್ಯವಸ್ಥಾನಕ್ಕೆ ಸಂಬಂಧಪಟ್ಟಿದೆ, ಇದು ಸಹಕಾರಿಯ ವ್ಯವಹಾರಕ್ಕೆ ಸಂಬಂಧಪಟ್ಟಿದೆ. ಇದನ್ನು ಡಿಸೈಡ್ ಮಾಡೋರು ನಿಬಂಧಕರು. ನಮ್ಮಲ್ಲಿ ಉಪನಿಬಂಧಕರು, ಇವಾಗ ಸಾಹೇಬ್ರೇನು ಕ್ಲಾಸ್ ತೊಗೊಂಡಿದ್ರು, ಅವರು ಸದ್ಯದ ಪ್ರಸ್ತುತ ಪೀಠಾಧಿಕಾರಿಗಳು, ಅವರು ವಿವಾದಗಳನ್ನು ಇತ್ಯರ್ಥಪಡಿಸಲು ಅವರಿಗೆ ವಹಿಸಿಕೊಟ್ಟಿದ್ದಾರೆ. ಅದರಂತೆ ಫಸ್ಟು ಯಾವ ದಾವೆಗಳು ಬರ್ತಾವೆ, ಒಂದು ಹಣಕಾಸು ವ್ಯಾಜ್ಯಗಳು, ಮಾನಿಟರಿ ಡಿಸ್ಪ್ಯೂಟ್ಸ್ ಅಂತ ಕರೀತಾರೆ. ಇದರಲ್ಲಿ ಮಾನಿಟರಿ ಡಿಸ್ಪ್ಯೂಟಲ್ಲಿ ಯಾವ ಬರ್ತಾವು, ಯಾರಾದರೂ ಒಬ್ಬರು ಹೇಳ್ತೀರಾ? ಮಾನಿಟರಿ ಡಿಸ್ಪ್ಯೂಟು ಇದರಲ್ಲಿ ಯಾವ ದಾವೆಗಳು ಬರಬಹುದು ಅಂತೇಳಿ ತಾವು ಅನ್ಕೊಂಡಿದ್ದೀರಿ? ಯಾರಾದರೂ ಒಬ್ಬರು ಎದ್ದು ಜೋರಾಗಿ ಹೇಳ್ತೀರಿ? ಹಣಕಾಸು ದಾವೆಗಳಲ್ಲಿ ಯಾವ ದಾವೆಗಳು ಬರಬಹುದು? ಹಣಕಾಸು ದಾವೆಗಳಲ್ಲಿ ಯಾವ ತರಹಂತ, ಯಾವ ವಿಧವಾದಂತಹ ದಾವೆಗಳು ಬರಬಹುದು?
ಅದು ಲೋನು ಸಾಲ ವಸೂಲಾತಿ ಒಂದು, ಮತ್ತು ಹಣದ ದುರ್ಬಳಕೆ ಬೇರೆ ಬರುತ್ತೆ. ಅದಕ್ಕೆ ಸೆಕ್ಷನ್ ಕ್ಲಾಸ್ ಬೇರೆ ಇದೆ, 37A ಇದೆ. ಅಧಿಭಾರ ಅರ್ಜಿ ಸಚ್ಚಾರ್ಜ್ ಕೇಸಸ್ ಅಂತಾರೆ, ಡಿಫ್ರೆಂಟ್ ಇದೆ. ನೆಕ್ಸ್ಟ್ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಚೆಕ್ ಅಮೌಂಟ್ ಬೇರೆ ಬರುತ್ತೆ. ನೀವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 138 ಅಡ್ಲಿ ಅದನ್ನು ಫೈಲ್ ಮಾಡ್ತೀರಿ. ದ್ಯಾಟ್ ಈಸ್ ಕ್ರಿಮಿನಲ್ ಕೇಸ್, ದಿಸ್ ಈಸ್ ಅ ಸಿವಿಲ್ ಕೇಸ್. ಎರಡು ವ್ಯತ್ಯಾಸ ಇದೆ, ದ್ಯಾಟ್ ಈಸ್ ಟೋಟಲಿ ಡಿಫ್ರೆಂಟ್. ಓಕೆ, ಅದ್ರ ಬಗ್ಗೆನ ಹೇಳ್ತೀನಿ, ಅದು ಬೇರೆ. ಮಾನಿಟರಿ ಡಿಸ್ಪ್ಯೂಟ್ ಒಳಗೆ ಒಂದು ಸರ್ ಹೇಳಿದಂಗೆ ಸಾಲ ವಸೂಲಾತಿ ಸಂಬಂಧಪಟ್ಟ ದಾವೆ. ಇನ್ನೊಂದು ಎಸ್ ಹಾಂ, ಇನ್ನೊಂದು ಏನಂದ್ರೆ ಪ್ರಧಾನ ಸಾಲಗಿರ್ತಾನೆ, ಮೇನ್ ಬಾರೋವರ್ ಇರ್ತಾನೆ. ಮೇನ್ ಬಾರೋವರ್ನ ಸಾಲವನ್ನ ಯಾರು ಶ್ಯೂರಿಟಿ ಒಬ್ರು ಇರ್ತಾರೆ ಅಥವಾ ಇಬ್ರು ಇರ್ತಾರೆ, ಅದರಲ್ಲಿ ಯಾರಾದ್ರೂ ಒಬ್ರು ಅದನ್ನ ಪಾವತಿ ಮಾಡಿದರೆ, ಅದನ್ನ ತೀರಿಸಿದರೆ ಅವಾಗ ಜಾಮೀನ್ದಾರಿಗೆ ಒಂದು ಹಕ್ಕು ಬರುತ್ತೆ. ಏನು, ಪ್ರಧಾನ ಸಾಲಗಾರ ಯಾರು ಮೇನ್ ಬರೋರು ಇರ್ತಾನೆ ಅವನ ವಿರುದ್ಧ ಕೇಸ್ ಫೈಲ್ ಮಾಡಿ ಅವನೇನು ಲೋನ್ ತೀರಿಸಿರ್ತಾನಲ್ಲ ಅದನ್ನ ವಸೂಲು ಮಾಡ್ಕೋಬಹುದು ಅವನು. ದಿಸ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಮಾನಿಟರಿ ಡಿಸ್ಪ್ಯೂಟ್. ಇನ್ನು ಮೂರನೇದಾಗಿ ಸಹಕಾರಿ ಮತ್ತು ಸದಸ್ಯರ ನಡುವೆ ಯಾವುದೇ ಬಾಕಿ ಬರುವಂಥದ್ದಿದ್ರೆ ಮಿಸ್ ಅಪ್ರಾಪ್ರಿಯೇಷನ್ ಅಲ್ಲಿ 3 ವರದಿ ಆಧರಿಸಿ ಮಿಸ್ ಅಪ್ರಾಪ್ರಿಯೇಷನ್ ಕೇಸ್ ಮಾಡ್ತಾರೆ. ಒಂದು ಆಡಿಟ್ ರಿಪೋರ್ಟು, ಇನ್ನೊಂದು ಇನ್ಸ್ಪೆಕ್ಷನ್ ರಿಪೋರ್ಟು, ಎನ್ಕ್ವೈರಿ ರಿಪೋರ್ಟು. ಈ 3 ಇಲ್ಲ ಅಂತಂದಾಗ ಆದರೂ ಮಿಸ್ ಅಪ್ರಾಪ್ರಿಯೇಷನ್ ಆಗಿದೆ, ಯಾವುದೇ ವರದಿಯಲ್ಲಿ ಬಂದಿಲ್ಲ. ಅವಾಗ ಏನು ಮಾಡ್ತಾರೆ, ಅದು ಯಾರೇ ಮಾಡಿರ್ಬೋದು, ಆಡಳಿತ ಮಂಡಳಿ ಸದಸ್ಯರಿರ್ಬೋದು ಅಥವಾ ನೌಕರರಿರ್ಬೋದು, ಸಾಮಾನ್ಯ ಸದಸ್ಯರು ರೆಗ್ಯುಲರ್ ಮೆಂಬರ್, ಇನ್ನೊಬ್ಬರು ಸಹ ಸದಸ್ಯರು, ಇನ್ನೊಂದು ನಾಮಮಾತ್ರ ಸದಸ್ಯರು. ನಾಮಮಾತ್ರ ಸದಸ್ಯರನ್ನ ಅವ್ರಿಗೆ ರೈಟ್ಸು ಲಯಬಿಲಿಟೀಸು ಏನಿದೆ, ನಾಮಮಾತ್ರ ಸದಸ್ಯರಿಗೆ ರೆಗ್ಯುಲರ್ ಮೆಂಬರ್ ಅಷ್ಟೇ ಅವರಿಗೆ ಹಕ್ಕು ಮತ್ತು ಬಾಧ್ಯತೆಗಳಿದಾವ ಇಲ್ಲ. ಓಕೆ, ಅದೇನು ಡಿಫ್ರೆನ್ಸ್ ಇಲ್ಲಿ ಬರಲ್ಲ. ಅವನು ಒಟ್ಟಾರೆಯಾಗಿ ಸದಸ್ಯನಾಗಿರಬೇಕು. ಸಾಮಾನ್ಯ ಆಗಿರ್ಬೋದು, ನಾಮಮಾತ್ರ ಸದಸ್ಯನಾಗಿರ್ಬೋದು ಅಥವಾ ಸಹ ಸದಸ್ಯರಾಗಿರ್ಬೋದು, ಒಟ್ಟಾರೆ ಸದಸ್ಯರಾಗಿರ್ಬೇಕು. ಅವರು ಸದಸ್ಯನಾಗಿರ್ಬೋದು ಮತ್ತು ಹಿಂದಿನ ಸದಸ್ಯರಾಗಿರ್ಬೋದು. ಈ ಪ್ರಸ್ತುತ ಅವರು ಸಹಕಾರಿ ಸದಸ್ಯರಿಲ್ಲ, ಆದರೆ ಹಿಂದೆ ಸದಸ್ಯರಾಗಿದ್ರು, ಆದರೂ ಕೂಡ ಅವ್ರ ವಿರುದ್ಧ ದಾವೆ ದಾಖಲಿಸುವ ಅವಕಾಶ ಇದೆ. ಆಮೇಲೆ ಮೃತ ಸದಸ್ಯನ, ಒಬ್ಬ ಸಾಲ ತಗೊಂಡವನು ನಿಮ್ಮ ಸಹಕಾರಿಯಲ್ಲಿ ಮರುಪಾವತಿ ಮಾಡಿ ತೀರಿ ಹೋದ್ನಂದ್ರೆ ಅವನ ಕಾನೂನುಬದ್ಧ ವಾರಸುದಾರರು ಮೇಲೂ ನೀವು ದಾವೆಯನ್ನು ಹಾಕ್ಬೋದು. ಅವರು ಸಹಕಾರಿ ಸದಸ್ಯರಲ್ಲ, ಆದರೂ ಅವ್ರ ಮೇಲೆ ಕೇಸ್ ಹಾಕ್ಬೋದು, ಅವ್ರನ್ನ ಪಾರ್ಟಿ ಮಾಡಿ. ಆಮೇಲೆ ಚುನಾವಣಾ ವ್ಯಾಜ್ಯಗಳು ಸೇಮ್ ಇದೇ ರೀತಿ ಬರುತ್ತೆ. ಅಲ್ಲಿಯೂ ಆಡಳಿತ ಮಂಡಳಿ ಸದಸ್ಯರು, ಆಮೇಲೆ ಯಾರು ಬಾಧಿತ ವ್ಯಕ್ತಿ ಇರ್ತಾನ ಅವನು ಏನು ಪ್ರಕರಣವನ್ನು ದಾಖಲಿಸಿ ಮಾಡ್ಬೋದು. ಅವರು ಹಾಲಿ ಅವ್ರ ಮಾಜಿ ಯಾರಾದರೂ ಇರ್ಬೋದು. ಇನ್ನು ಸೇವಾ ವ್ಯಾಜ್ಯದಲ್ಲೂ ಸೇಮು, ನೌಕರ, ಹಿಂದಿನ ನೌಕರ ಅವನು ಬಿಟ್ಟು ಹೋಗಿರ್ತಾನೆ, ಅವಾಗ ಇವರು ಅವ್ನು ಮಿಸ್ ಅಪ್ರಾಪ್ರಿಯೇಷನ್ ಮಾಡ್ಯಾರಂತ ಏನೋ ಒಂದು ಬಾಕಿ ವಸೂಲಾತಿ ಕೇಸ್ ಹಾಕಿದ್ರೆ ಅವನು ಕೂಡ ದಾವೆಯನ್ನು ದಾಖಲಿಸ್ಬೋದು, ಅವನ ವಾರಸುದಾರರು ಕೂಡ ದಾವೆಯನ್ನು ದಾಖಲಿಸ್ಬೋದು, ನೀವು ಅವ್ರ ಮೇಲೆ ದಾಖಲಿಸ್ಬೋದು. ಇಷ್ಟು ಅವಕಾಶ ಇದರಲ್ಲಿದೆ. 39 ಸೆಕ್ಷನ್ 39. ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಈಗ ಅಧಿಭಾರ ಪ್ರಕರಣಗಳು. ಅಧಿಭಾರ ಪ್ರಕರಣಗಳು ಒಂದು ಏನಾಗಿರ್ಬೇಕಂದ್ರೆ ಸಹಕಾರಿ ಕಾಯ್ದೆ ನಿಯಮಾವಳಿಗಳೇನಿದಾವೆ ಅವುಗಳ ವಿರುದ್ಧವಾಗಿ ಹಣ ಪಾವತಿ ಮಾಡಿರಬೇಕು. ಆಸ್ತಿಯಲ್ಲೇ ಕೊರತೆ ಉಂಟು ಮಾಡಿ ನಂಬಿಕೆ ದ್ರೋಹವನ್ನುಂಟು ಮಾಡಿದ್ರೆ, ವಂಚನೆ ಉಂಟು ಮಾಡಿದ್ರೆ ಸಹಕಾರಿಗೆ, ಮತ್ತು ಸಹಕಾರಿ ಏನ ಮೊತ್ತವನ್ನು ದುರುಪಯೋಗಪಡಿಸಿಕೊಂಡಿದ್ದರೆ, ವಂಚನೆ ಉಂಟು ಮಾಡಿದ್ರೆ, ಈ ಯಾವುದರ ಅಂಶವು ಯಾವುದರಲ್ಲಿ ಬರಬೇಕು? 3 ವರದಿಯಲ್ಲಿ ಹೇಳಿರ್ಬೇಕು. ನಾವು 3 ವರದಿಯಲ್ಲಿ ಬಂದಿದ್ರೆ ಮಾತ್ರ 37A ಅಲ್ಲಿ ಅಧಿಭಾರವನ್ನು ಅರ್ಜಿಯನ್ನ ದಾಖಲಿಸಕ್ ಬರುತ್ತೆ. ಯಾವ ವರದಿಗಳು, ಯಾವ ವರದಿಗಳಲ್ಲಿ ಈ ರೀತಿಯಾದಂಥ ಅಂಶಗಳು ಕಂಡು ಬಂದಿದ್ರೆ ಅಧಿಭಾರ ದಾವಾ ಅರ್ಜಿಯನ್ನ ದಾಖಲಿಸಕ್ ಬರುತ್ತೆ. ಒಂದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನ್ಯೂನ್ಯತೆ ಅದರ ಬಗ್ಗೆ ವರದಿ ಆಗಿರಬೇಕು, ಅಥವಾ ಸೇವಾ ವ್ಯಾಜ್ಯದಲ್ಲಿ ಇನ್ಸ್ಪೆಕ್ಷನ್ ಪರಿವೀಕ್ಷಣಾ ವರದಿಯಲ್ಲಿ ನ್ಯೂನ್ಯತೆ ಕಂಡು ಬಂದಿರಬೇಕು, ಅಥವಾ ಇನ್ನೊಂದು ಯಾವುದು ವಿಚಾರಣಾ ವರದಿ. ಈ 3ರಲ್ಲಿ
ಈ ನ್ಯೂನತೆಗಳು ಕಂಡು ಬಂದಿದ್ರೆ ಅಧಿಭಾರ ಅರ್ಜಿಯನ್ನ ದಾಖಲಿಸಬಹುದು. ಯಾರು ಮಾಡಬಹುದು ಅಂದ್ರೆ, ಒಂದು ಸಂಯುಕ್ತ ಸಹಕಾರಿಗೆ ಅದರಲ್ಲಿ ಅಧಿಕಾರ ಇದೆ, ಎರಡನೇದಾಗಿ ಸಮಾಪನ ಅಧಿಕಾರಿಗಳು, ಮೂರನೇದಾಗಿ ಪ್ರಸ್ತುತ ಸಹಕಾರಿಯ ಆಡಳಿತ ಮಂಡಳಿಗೆ ಅಧಿಕಾರ ಇದೆ. ಈ ಸರ್ಚಾರ್ಜ್ ವೆರಿ ಇಂಪಾರ್ಟೆಂಟ್. ಇನ್ನು ಅವರ ಕಾನೂನುಬದ್ಧ ವಾರಸುದಾರರ ಮೇಲೂ ಕೇಸ್ ಫೈಲ್ ಮಾಡಬಹುದು. ಇಲ್ಲಿ ಡೈರೆಕ್ಟರ್ ಏನಾರ ಮಿಸ್ಅಪ್ರೊಪ್ಷನ್ ಮಾಡಿ ಮರಣ ಹೊಂದಿದ್ರೆ ಆ ಡೈರೆಕ್ಟರ್ ಅವರ ಕಾನೂನುಬದ್ಧ ವಾರಸುದಾರರ ಮೇಲೆ ಅವ್ರನ್ನು ಕೂಡ ಪಾರ್ಟಿ ಮಾಡಿದ್ರೆ ಕೇಸ್ ಮಾಡಬೇಕು. ಕೇಸ್ ಮಾಡುವಂಥದ್ದು ಅವಕಾಶ ಇದೆ. ಆದರೆ ಯಾರು ಮೃತ ಹೊಂದಿರ್ತಾರಲ್ಲ ನಿರ್ದೇಶಕರು, ಅವರ ಆಸ್ತಿ ಆಯಾ ವಾರಸುದಾರರಿಗೆ ಏನೋ ಉತ್ತರಾಧಿಕಾರಿಗೆ ಹೋಗುವಂತಿರ್ಬೇಕು, ಅಂದ್ರಷ್ಟೇ ಅದು ಮಾಡಕ್ ಬರುತ್ತಿಲ್ಲಿ. ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅವರ ಮರಣ ಹೊಂದಿದ ನಂತರ ಅವರಿಗೆ ಯಾವುದೇ ರೀತಿಯ ಆಸ್ತಿ ಇರಲಿ, ಅವರಿಗೆ ಅದರಲ್ಲಿ ಅವ್ರ ಹಿತಾಸಕ್ತಿ ಹೊಂದಿರಬೇಕು. ಯಾರು ಕಾನೂನುಬದ್ಧ ವಾರಸುದಾರರು ಆ ಇಂಟ್ರೆಸ್ಟ್ ಹೊಂದಿರಬೇಕು ಆ ಪ್ರಾಪರ್ಟಿಯಲ್ಲಿ. ಅವಾಗ ಅಧಿಭಾರ ಪ್ರಕರಣ ದಾಖಲು ಮಾಡಬಹುದು.